ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಮ್ಮೂರಲ್ಲಿ ಶ್ರೀ ಬಣ್ಣಾರಿ ಮಾರಿಯಮ್ಮನವರ ಬಾಯ್ಬೀಗ ನಡೀತಾ ಇದೆ. ನಾವು ಬೆಳಗ್ಗೆ 7 ಗಂಟೆ 7:15 ಆಗಿತ್ತು ಅಂತ ಅನ್ಸುತ್ತೆ ಇಲ್ಲಿಗೆ ಬಂದಾಗ. ನಾವು ಹೋಗೋ ಅಷ್ಟರಲ್ಲೇನೆ ಸುಮಾರು ಚಿಕ್ಕದೆಲ್ಲಾನು ಚುಚ್ಚೆ ಇದ್ರು. ಅಂದ್ರೆ ತುಂಬಾ ಚಿಕ್ಕದ್ರಿಂದನೂ ತುಂಬಾ ದೊಡ್ಡದ್ರ ತನಕನೂ ಚುಚ್ಚಿಸ್ಕೋತಾರೆ ಇಲ್ಲಿ. ಸೊ ಇವಾಗ ನೀವು ನೋಡ್ತಾ ಇರೋಂತಹದ್ದೆಲ್ಲ ತುಂಬಾ ಚಿಕ್ಕದು. ಬನ್ನಿ ಮುಂದೆ ನೋಡೋಣ. ನಿಮ್ಮಲ್ಲಿ ಯಾರಾದ್ರೂ ಮುಂಚೆ ಬಂದು ಇದನ್ನ ನೋಡಿದ್ರಾ ಗೈಸ್?
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮೂರ ಹಬ್ಬ ಹೀಗಿತ್ತು. ಇನ್ನು ಬರೋ ವರ್ಷದ ತನಕ ಕಾಯಬೇಕು ಈ ಹಬ್ಬಕ್ಕೆ. ಆ ತಾಯಿ ಬಣ್ಣಾರಿ ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಇವತ್ತು ನಮ್ಮ ಪುಟಾಣಿದು ಬರ್ತ್ಡೇ ಇದೆ, ಫಸ್ಟ್ ಇಯರ್ ಬರ್ತ್ಡೇ. ಸೊ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಆ ತಾಯಿ ಅಂತ ನಾನು ಕೇಳ್ಕೊತೀನಿ. ನೀವು ಎಲ್ಲರೂ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ. ಓಕೆ ಗೈಸ್, ಇವಾಗ ಮನೆಗೆ ಹೋಗಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಪಾಪು ಬರ್ಡೇಗೆ ಅಂತ ಹೊರಡಬೇಕು. ಗೈಸ್, ಈಗ ಬಾಯಿ ಬೀಗ ನೋಡಿಕೊಂಡು ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ನಮ್ಮ ಪ್ರಣುದು ಫಸ್ಟ್ ಇಯರ್ ಬರ್ತ್ಡೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಾರ್ಟಿಗೆ. ಅವರ ಅಜ್ಜಿ ಮನೇಲಿ ಮಾಡ್ತಾ ಇದ್ದಾರೆ. ಸೊ ಕಟ್ಟೆಪುರಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಗೈಸ್, ಪ್ರಣು ಯಾರು ಅಂತ ಗೊತ್ತಲ್ವಾ? ನನ್ನ ಮಗಳು ಅಂದ ತಕ್ಷಣವೇ ಕನ್ಫ್ಯೂಸ್ ಆಗಬೇಡಿ. ನನ್ನ ಹಸ್ಬೆಂಡ್ನ ಅಣ್ಣನ ಮಗಳು, ಬಟ್ ನನ್ನ ಮಗಳು ಅಂತಲೇ ನಾನು ಕರೆಯೋದು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ 3 o'clock ಆಗಿದೆ. ನಾವು ಹೋದಾಗ ಇನ್ನ ಡೆಕೋರೇಷನ್ ರೆಡಿ ಆಗಿರ್ಲಿಲ್ಲ. ಅವಾಗ ತಾನೇ ಬಂದಿದ್ರು. ಡೆಕೋರೇಷನ್ಗೆ ಯಾರನ್ನ ಕರೆಸಿದ್ವಿ ಅಂತ ಅಂದ್ರೆ, ಅಮ್ಮ ನರಸೀಪುರದವ್ರೇನೆ. ಸ್ವಾಮಿ ಸೌಂಡ್ಸ್ ಅಂಡ್ ಇವೆಂಟ್ಸ್ ಅಂತ ಇದೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಈವನ್ ನಮ್ಮ ಮಹಿ ಸೀಮಂತದಲ್ಲಿ ಮತ್ತೆ ಪಾಪು ತೊಟ್ಲು ಶಾಸ್ತ್ರದಲ್ಲೂ ನಾವು ಇವ್ರನ್ನೇ ಕರೆಸಿದ್ದು. ಡೆಕೋರೇಷನ್ ಆಗೋ ಅಷ್ಟರಲ್ಲಿ ನಮ್ಮ ಪಾಪುನ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಅವಳಿಗೆ ಏನು ಅನ್ನಿಸ್ತಿತ್ತೋ ಗೊತ್ತಿಲ್ಲ, ಪಾಪ ತುಂಬಾ ಅಳ್ತಾ ಇದ್ಲು. ಅಂದರೆ ತುಂಬ ಸೆಕೆ ಇದ್ದಿದ್ದ ಕಾರಣ ಮೋಸ್ಟ್ಲಿ ಅವಳಿಗೆ ಕಂಫರ್ಟೇಬಲ್ ಇರಲಿಲ್ಲ ಅನಿಸುತ್ತೆ. ಸೊ ಪುಟಾಣಿ ಫೋಟೋ ತೆಗಿಸೋ ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಪಕ್ಕ ನಾನು ಯಾವ ಥರ ಕೇಳಿದ್ದೆ ಅದೇ ಥರನೇ ರೆಡಿ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ನನಗೆ ತುಂಬಾ ಆಸೆ ಇತ್ತು ಬಟರ್ಫ್ಲೈ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂಚೆಯಿಂದನೂ. ಸೊ ಇದು ನಾನು ಸೆಲೆಕ್ಟ್ ಮಾಡಿದ್ದು. ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿದೆಯಾ ಈ ಡಿಸೈನ್? ಸೊ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ರು. ಸೊ ನೆಕ್ಸ್ಟ್ ಕೇಕ್ ಕಟಿಂಗ್ ಬೇಗ ಮುಗಿಸೋಣ, ಪಾಪು ಅಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ. ನೀವಿಬ್ರು ಬಂದು ನಿಂತ್ಕೊಂಡಿರಿ. ಹತ್ರ ಬನ್ನಿ, ಸ್ವಲ್ಪ ಮುಂದೆ ನೋಡಿ, ನೋಡಿ ಸರ್, ಇಲ್ಲಿ ನೋಡಿ ಸರ್, ಸರ್ ನೋಡಿ, ಆಯ್ತು ಬನ್ನಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಮೇಡಮ್, ಹಾಗೆ ರೀ, ಇಲ್ಲಿ ನೋಡಿ ಸರ್, ಅವಳು ನೋಡಲ್ಲ.
ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ಹೋಗಿ. ನೋಡಿ ಹಲೋ ಹಾಗೆ ರೀ ಹತ್ರ ಬನ್ನಿ ಒಂಚೂರು ಹತ್ರ ಬನ್ನಿ ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ ಈ ಕಡೆ ನೋಡಿ ಅಮ್ಮ. ಹತ್ರ ಒಂಚೂರು ಹತ್ರ ಬನ್ನಿಪ್ಪ ಇಲ್ಲಿ ನೋಡಿ ಮೇಡಮ್. ಸೊ ಈಗಿತ್ತು ಗೈಸ್ ನನ್ನ ಡಾರ್ಲಿಂಗ್ ಬರ್ಡೇ ಸೆಲೆಬ್ರೇಷನ್. ಚೆನ್ನಾಗಿತ್ತು. ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಮಗಳಿಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ವಿಶಸ್ ಅವಳ ಮೇಲೆ ಇರಲಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್.